ಭೀಕರ ಬರಗಾಲದ ಮಧ್ಯೆ ಕೃಷಿಯಲ್ಲಿ ಆದಾಯ ಸಿಗ್ತಾ ಇಲ್ವಾ? ಹಾಗಾದ್ರೆ ವಾಣಿಜ್ಯ ಬೆಳೆ ಎನ್ನುವ ಮೆಣಸಿನಕಾಯಿ ಬೆಳೆದು ಎಷ್ಟೆಲ್ಲ ಲಾಭ ಮಾಡಿಕೊಳ್ಳಬಹುದು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ಭಾರತವು ವೈವಿಧ್ಯಮಯ ಕೃಷಿ ಹವಾಮಾನ ವಲಯಗಳನ್ನ ಒಳಗೊಂಡಿದೆ ಮತ್ತು ಪ್ರತಿಯೊಂದು ವಲಯಗಳು ಎಲ್ಲ ಋತುಗಳಲ್ಲಿ ವ್ಯಾಪಕ ಶ್ರೇಣಿಯ ಬೆಳೆಗಳನ್ನ ಬೆಳೆಸಲು ಉತ್ತಮ ಸಾಮರ್ಥ್ಯವನ್ನ ಹೊಂದಿದೆ. ತರಕಾರಿಗಳು ನಮ್ಮ ಆಹಾರದ ಅವಶ್ಯಕತೆಗಳ ಪ್ರಮುಖ ಭಾಗವಾಗಿದೆ. ಸದ್ಯ ಬೇಸಿಗೆ ಶುರುವಾಗಿದೆ. ರೈತರು ತಮ್ಮ ಹೊಲಗಳಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಅನೇಕ ರೀತಿಯ ಬೆಳೆಗಳನ್ನ ಬೆಳೆಯುತ್ತಾರೆ. ಈ ಋತುವಿನಲ್ಲಿ ಮೆಣಸಿನಕಾಯಿ ಬೆಳೆಗೆ ಬೀಜಗಳನ್ನ ತಯಾರಿಸಲು ಪ್ರಾರಂಭಿಸಬಹುದು. ಇದರಿಂದ ಲಾಭವೂ ಇದೆ. ರೈತರು ಕೃಷಿ ವಿಜ್ಞಾನಿಗಳ ಸಲಹೆ ಬಳಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿನಕಾಯಿ ಉತ್ಪಾದಿಸಬಹುದು. ಮೆಣಸಿನಕಾಯಿ ವಾಣಿಜ್ಯ ಬೆಳೆ. ಮೆಣಸಿನಕಾಯಿ ಬೆಳೆ ವಾಣಿಜ್ಯ ಬೆಳೆ ಎನ್ನುತ್ತಾರೆ ಕೃಷಿ ವಿಜ್ಞಾನಿಗಳು. ಹೀಗಾಗಿ ಇದನ್ನ ಬೆಳೆಸುವುದರಿಂದ ರೈತರು ಸಾಮಾನ್ಯ ಕೃಷಿಗಿಂತ ಹೆಚ್ಚಿನ ಲಾಭ ಗಳಿಸಬಹುದು. ಇದಕ್ಕಾಗಿ ರೈತ ಕೆಲವು ವಿಷಯಗಳತ್ತ ಗಮನ ಹರಿಸಬೇಕು. ರೈತರು ತಮ್ಮ ಹೊಲಗಳಲ್ಲಿ ಕಾಶಿ ಅನ್ಮೋಲ್, ಕಾಶಿ ಸಿಂಧೂರಿ ಅಥವಾ ಮಗಧೀರ ಹೆಸರಿನ ಮೆಣಸಿನಕಾಯಿ ಹೈಬ್ರಿಡ್ ಬೀಜಗಳನ್ನ ಬಿತ್ತಬಹುದು. ಈ ಬೀಜವು ಉತ್ತಮ ಫಸಲನ್ನು ನೀಡುತ್ತದೆ. ಎಕರೆಗೆ ಸರಾಸರಿ 100 ರಿಂದ 120 ಕ್ವಿಂಟಲ್ ಇಳುವರಿ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಮಾರುಕಟ್ಟೆಯಲ್ಲೂ ಇದರ ಬೇಡಿಕೆ ಹೆಚ್ಚಿದೆ. ರೈತರು ಬಿತ್ತನೆ ಮಾಡುವ ಮೊದಲು ಬೀಜಗಳಿಂದ ಸಸಿಗಳನ್ನ ಸಿದ್ಧಪಡಿಸಬೇಕು. ಒಂದು ಗಿಡ ಮತ್ತು ಇನ್ನೊಂದು ಗಿಡದ ನಡುವೆ 1.5 ಅಡಿ ಅಂತರವಿರಬೇಕು. ನಂತರ ಜಮೀನಿನಲ್ಲಿ ಮೆಣಸಿನಕಾಯಿ ಗಿಡಗಳನ್ನ ಬಿತ್ತಿ 1 ತಿಂಗಳ ನಂತರ ವಿಶೇಷ ಕಾಳಜಿ ವಹಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.